ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಯಾವುದೇ ತರಕಾರಿ ಇಲ್ಲದೆ ರುಚಿಯಾಗಿ ಮತ್ತು ಬೇಗನೆ ಆಗುವಂಥ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ತರಕಾರಿ ಇಲ್ಲಂತಂದ್ರೂ ನಡೆಯುತ್ತೆ. ನಿಮಗೆ ಟಿಫಿನ್ ಬಾಕ್ಸಿಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ ಇದು ಪಲಾವು. ಒಮ್ಮೆ ಟ್ರೈ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ಇದಕ್ಕೆ ಯಾವ ತರಕಾರಿಗಳೂ ಬೇಕಾಗಿಲ್ಲ. ಒಂದು ಆಲೂಗಡ್ಡೆ, ಒಂದು ಗಜ್ಜರಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಈರುಳ್ಳಿನ ಈ ಥರ ಉದ್ದುದ್ದಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು, ಒಂದು ಗಜ್ಜರಿ, ಒಂದು ಟೊಮೊಟೊ. ಇಲ್ಲಿ ನಾನು ಎಣ್ಣೆನ ಕಾಯ್ಸೋಕೆ ಇಟ್ಟೀನಿ. ಭಾಳ ಬೇಗನೆ ಆಗುತ್ತೆ ಇದು. ಮಧ್ಯಾಹ್ನ ಊಟಕ್ಕೆ ಮತ್ತು ಟಿಫಿನ್ ಬಾಕ್ಸಿಗಂತೂ ಭಾಳ ಹೆಲ್ಪ್ ಆಗುತ್ತೆ. ಲೇಟ್ ಆಗಿತ್ತಂದ್ರೂ 5 ಅಥವಾ 10 ನಿಮಿಷನ ಮಾಡ್ಕೋಬೋದು. ಇದನ್ನು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಿದು ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ನಾನು ನಿಮ್ಗೆ ಆಲ್ರೆಡಿ ಕಡಲೆಕಾಯಿದು ವಿಡಿಯೋ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾನು ಕಡಲೆಕಾಳು ಹಾಕಿ ಉಪ್ಪಿಟ್ಟನ್ನು ಮಾಡಿದ್ದೀನಿ. ಇವತ್ತು ನಾನು ಈ ಪಲಾವ್ಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಆಗುತ್ತೆ. ಸ್ವಲ್ಪ ಶೇಂಗಾ, ಕರಿಬೇವು ಮತ್ತು ಕೊತ್ತಂಬರಿ, ಒಂದು ಗಡ್ಡೆ ಈರುಳ್ಳಿ ಮತ್ತು ಒಂದು ಗಡ್ಡೆ ಆಲೂಗಡ್ಡೆ ಇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ಕಡಲೆಕಾಳು ತುಂಬ ಟೇಸ್ಟ್ ಆಗುತ್ತೆ. ಹಾಕಿ ನೋಡಿ. ವಟಾಣಿ ಬದಲಿ ಒಂದು ಗಜ್ಜರಿನ ಎರಿಸ್ಕೊಂಡಿದ್ದೆ ಮತ್ತು ಒಂದು ಟೊಮೊಟೊ. ಇಷ್ಟಿದ್ರೆ ಸಾಕು. ಯಾವುದೇ ಮತ್ತು ಬೇರೆ ತರಕಾರಿ ಬೇಕಂತನೂ ಇಲ್ಲ, ಯಾವುದೇ ಮಸಾಲೆನೂ ಬೇಕಂತನೂ ಇಲ್ಲ, ರುಬ್ಕೊಳ್ಳೋದು ಬೇಕಾಗಿಲ್ಲ ಯಾವುದೇ ಮಸಾಲೆಯನ್ನು. ಇದೇ ಭಾಳ ರುಚಿಯಾಗಿರುತ್ತೆ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅಥವಾ 1 ಚಮಚ ಆಗುವಷ್ಟು ಗರಂ ಮಸಾಲ. ಇಲ್ಲಿ ಇದಕ್ಕಂತ ಸಪ್ರೇಟಾಗಿ ಯಾವುದೇ ಮಸಾಲೆ ರುಬ್ತಾ ಇಲ್ಲ. ಇದಕ್ಕೆ ಗರಂ ಮಸಾಲ ಹಾಕಿದ ಮೇಲೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ, ಯಾವುದೇ ಹುಳಿನೂ ಬೇಕಾಗಿಲ್ಲ. ಒಂದು ಟೊಮೊಟೊ ಸಾಕು. ಸ್ವಲ್ಪ ಒಂದು ಕಣ್ಣೆ ಆಗುವಷ್ಟು ಬೆಲ್ಲ, ಅಂದರೆ ಸ್ವಲ್ಪ ಉಂಡೆನೂ ಅಲ್ಲ, ಸ್ವಲ್ಪ ಬೆಲ್ಲ, ಈ ಅಳತೆ ಸಾಕು. 1 ಚಮಚ ಅಥವಾ 1.5 ಟೀ ಸ್ಪೂನು ಉಪ್ಪು. ಇಲ್ಲಿ ನಾನು 1 ಗ್ಲಾಸ್ ಅನ್ನ ಮಾಡೋದ್ರಿಂದ 1 ಚಮಚ ಅಥವಾ 1.5 ಚಮಚ ಉಪ್ಪು ಹಾಕಿದ್ದೀನಿ. ಇಲ್ಲಿ 1.5 ಚಮಚ ಅಷ್ಟು ಅಚ್ಚ ಖಾರದ ಪುಡಿ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿರಲ್ಲ. ಆದ್ದರಿಂದ ಅಚ್ಚ ಖಾರದ ಪುಡಿನೇ ಹಾಕಿ ಇನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಬೇಕೆಲ್ಲವನ್ನ. ಎಣ್ಣೆ ಒಳಗೆ ಸ್ವಲ್ಪ ಬೇಯಬೇಕಿದು. ಇಲ್ಲಿ ನಾನು ಹಸಿ ಕಡಲೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಹಸಿ ಕಡಲೆ ಇಲ್ಲ ಸಿಗಲ್ಲ ಅಂತಂದವರು ವಟಾಣಿ ಹಾಕ್ಬೋದು, ಅಥವಾ ವಟಾಣಿ ಇಲ್ಲಾಂದರೂ ಇದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಳೋದ್ರಿಂದ 2 ಗ್ಲಾಸ್ ಅಥವಾ 2.5 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಅನ್ನ ಮೆತ್ತಗೆ ಬೇಕಂತಂದ್ರೆ ಸ್ವಲ್ಪ 2.5 ಗ್ಲಾಸ್ ಮೇಲೆ ಸ್ವಲ್ಪ ನೀರು ಹಾಕಬೇಕು, ನಡೆಯುತ್ತೆ. ಇಲ್ಲ ಸ್ವಲ್ಪ ಉದ್ರಾಗಿ ಅನ್ನ ಬೇಕಂದ್ರೆ 1 ಗ್ಲಾಸಿಗೆ 2.5 ಗ್ಲಾಸ್ ಕರೆಕ್ಟ್ ಆಗುತ್ತೆ ನೀರು.
ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅಷ್ಟೊತ್ತಲ್ಲೇ ಒಂದು ಗ್ಲಾಸ್ ಅಕ್ಕಿನ ತೊಳೆದು ಹಾಕಬೇಕು ಇದಕ್ಕೆ. ಇಲ್ಲೇ ನಾನು ಆಲ್ರೆಡಿ 1 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ನೋಡಿ, ಹಾಕ್ತಾಯಿದ್ದೀನಿ ಇದಕ್ಕೀಗ. ನೀವು ಯಾವಾದರೂ ಅಕ್ಕಿ ತೊಗೋಬೋದು, ರೇಷನ್ ಅಕ್ಕಿನೂ ತೊಗೋಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿಯಾಗಿ ಅನ್ನ ಉಣ್ಣೋಕ್ಕೆ ಚೆನ್ನಾಗಿರುತ್ತೆ. ಚಲೋ ಅಕ್ಕಿ, ಸೋನಾ ಮಸೂರಿ ಅಕ್ಕಿ ಅದೇ ಬೇಕಂತೇನಿಲ್ಲ ನೋಡಿ. ಒಂದು 3 ವಿಸಿಲ್ ಅಂದರೆ 3 ಸೀಟಿ ಹೊಡೆದ ಮೇಲೆ ಎಷ್ಟು ಉದುರಾಗಿದೆ ಅನ್ನ. ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ. ಬಾಕ್ಸಿಗಂತೂ ನೀವು ಯಾವಾಗಾದರೂ ತಿನ್ಬೋದು, ಟೇಸ್ಟಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಟೇಸ್ಟಾಗಿರುತ್ತೆ. ನಾವೀಗ ಆಲ್ರೆಡಿ ಉಪ್ಪಿನಕಾಯಿ ಹೇಗೆ ಹಾಕೋದಂತ ವಿಡಿಯೋನೂ ಮಾಡಿದ್ದೀನಿ. ನೀವು ಬೇಕಂದರೆ ವಿಡಿಯೋನ ನೋಡ್ಬೋದು. ಧನ್ಯವಾದಗಳು.